ಶಿವಲಿಂಗೇಗೌಡರು ಮಾತ್ರ ಅಲ್ಲ, ಈಗ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನ ಪದಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ರಾಮಪ್ಪ ಕೂಡ ಸಿಡಿದೆದ್ದಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆಯವರ ವಿರುದ್ಧ ಮಾಜಿ MLA ರಾಮಪ್ಪ ಸಿಡಿದೆದ್ದಿರುವಂಥದ್ದು. ಅನಂತಕುಮಾರ್ಗೆ ಚಪ್ಪಲಿಯಲ್ಲಿ ಹೊಡಿತೇನೆ ಅಂತ ಶಾಸಕ ರಾಮಪ್ಪ ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಇನ್ನೊಮ್ಮೆ ಈ ರೀತಿ ಮಾತನಾಡಿದ್ರೆ ಆತ ಇದ್ದಲ್ಲಿ ಹೋಗಿ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಮಾಜಿ ಶಾಸಕ ರಾಮಪ್ಪ ಹೇಳ್ತಾ ಇದ್ದಾರೆ. ಇದು ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಸ್ ರಾಮಪ್ಪ ಸಿಡಿಮಿಡಿಗೊಂಡಿರುವಂಥದ್ದು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ. ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯನವರ ಸುದ್ದಿ, DK ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದ್ರೆ ಅವ್ರು ಎಲ್ಲಿರ್ತಾನೆ ಅಲ್ಲಿ ವರ್ಷ ಮೆಟ್ಟಿ ಬೇಡ ಅಂತ ಗ್ಯಾರಂಟಿನೇ. ಅವ್ರು ಮೆಟ್ಟಿ ಬೇಡ ಅಂತ ಇನ್ನೊಂದ್ಸರಿ ಸಿದ್ದರಾಮಯ್ಯ ಮಗನೇನಂತಕ್ಕಂಥ ಕೂಡ ಅವನು ಮಾತಾಡಿದಾನ. ಯಾವನೋ ಅವನು ಅನಂತಕುಮಾರ್ ಹೆಗಡೆ ನನ್ನ ಮಗ ಈ ದಿವಸ ಒಂದು ಎದ್ದು ಹೋಗಿದ್ದ, ನೆಲ ಕಟ್ಟಿದ್ದವನು, ಮತ್ತೆಲ್ಲ ದೇವರದಿಂದ ಆರಾಮಾಗಿ ಬಂದವನ, ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಂತ ಹೋಗ್ಲಿ. ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದು ಸರಿ ಏನಂತ ಸಣ್ಣ ಮಾತಾಡಿದ್ರೆ. ವೆಲ್ಕಮ್ ಬ್ಯಾಕ್. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನ ಪದಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. PP ವೃತ್ತದಿಂದ ಪ್ರತಿಭಟನೆ ಆರಂಭಿಸಿ ಇವತ್ತು ಬಂದ್ ಕೂಡ ಮಾಡಲಾಗಿರುವಂತದ್ದು. ಇದು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅನಂತಕುಮಾರ್ ಹೆಗಡೆ, ಅಂದ್ರೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರತಿಭಟನೆ. ಸಿಎಂ ವಿರುದ್ಧ ಅನಂತಕುಮಾರ್ ಏಕವಚನ ಪದಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಶಾಸಕ ಶಿವಲಿಂಗೇಗೌಡ ನೇತೃತ್ವದಲ್ಲಿ PP ವೃತ್ತ ಇವತ್ತು ಸಂಪೂರ್ಣ ಬಂದಾಗಿರುವಂತದ್ದು. ಏಕವಚನದಲ್ಲೇ ಹೆಗಡೆ ನಿಂದಿಸಿದ ಶಿವಲಿಂಗೇಗೌಡರು ಹೆಗಡೆ ಅಯೋಗ್ಯ, ಲೋಫರ್ ಅಂತ ಕೆಂಡಾಮಂಡಲಗೊಂಡಿರುವಂಥದ್ದು. ಇವರು ಕೂಡ ಆ ಪದವನ್ನು ಬಳಸಿದ್ದಾರೆ. ಶಿವಲಿಂಗೇಗೌಡರು ಬಿಜೆಪಿಯಿಂದ ಅವರನ್ನ ಹೊರಹಾಕಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ಲಜ್ಜಿಗೆಟ್ಟ, ಮಾನಗೆಟ್ಟ, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ. ಲಜ್ಜಿಗೆಟ್ಟ, ಮಾನಗೆಟ್ಟ, ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿನ ಮೊದಲು ಪಕ್ಷದಿಂದ ಉಚ್ಚಾಟನೆ